ಇಡೀ ರಾಜ್ಯದಲ್ಲೇ ಈ ಕ್ಷೇತ್ರ ಕುತೂಹಲ ತಂದೊಡ್ಡಿದೆ. ಜೊತೆಗೆ ಲಕ್ಷಗಟ್ಟಲೆ ಬೆಟ್ಟಿಂಗ್ ಕೂಡ ನಡೀತಾ ಇದೆ. ಮತದಾರರ ನಾಡಿ ಮಿಡಿತವನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಿದ್ದಾರೆ. ಈ ಬಾರಿ ಸೈನಿಕನನ್ನ ಅಭಿಮನ್ಯು ಸೋಲಿಸಿ ಗೆಲ್ತಾರೆ. ತಾತ ದೇವೇಗೌಡರ ಪ್ರಚಾರ ವರ್ಕೌಟ್ ಆಗಿದೆ ಅನ್ನೋದನ್ನು ನೋಡಿ ಹೇಳ್ಬೋದು. ಜಮೀರ್ ಹೇಳಿದ ಮಾತು ಯೋಗೀಶ್ವರ್ ಗೆಲುವಿಗೆ ತೊಡಕಾಗಬಹುದು ಅಂತ. ಸಮೀರ್ ಮಾತಿಂದ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದ ಯೋಗೀಶ್ವರ್ಗೆ ಗುಪ್ತ ಮಾಹಿತಿಯೊಂದು ಖುಷಿ ಕೊಟ್ಟಿದೆ ಅಂತೆ. ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಗಳ ಪೈಕಿ ಶಿಗ್ಗಾವಿ ಹಾಗೂ ಸಂಡೂರು ಇವೆರಡರದ್ದು ಒಂದು ತೂಕವಾದರೆ ಚನ್ನಪಟ್ಟಣದ್ದೇ ಒಂದು ತೂಕ. ಇಲ್ಲಿ ಶತಾಯಗತಾಯ ಗೆಲ್ಲಲೇಬೇಕು ಅನ್ನೋದು 2 ಬಾರಿ ಸೋತು ಕಂಗಾಲಾಗಿರೋ ನಿಖಿಲ್ ಕುಮಾರಸ್ವಾಮಿಯ ಹಠ. ಇನ್ನೊಂದು ಕಡೆ ನೋಡಿದ್ರೆ ಕರ್ನಾಟಕ ರಾಜಕಾರಣದ ಜಂಪಿಂಗ್ ಸ್ಟಾರ್ ಅಂತಾನೆ ಕರೆಸಿಕೊಳ್ಳೋ CP ಯೋಗೀಶ್ವರ್ಗೆ ಅಸ್ತಿತ್ವದ ಪ್ರಶ್ನೆ. ಇಲ್ಲಿ ಈ ಹಠ ಹಾಗೂ ಅಸ್ತಿತ್ವ ಇವೆರಡರಲ್ಲಿ ಯಾವ್ದು ಗೆಲ್ಲುತ್ತೆ ಅನ್ನೋದೇ ಪ್ರಶ್ನೆ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಬಾಣಗೆರೆ. ಒಂದು ಕ್ಷೇತ್ರದಲ್ಲಿ ಚುನಾವಣೆ ನಡೆದಾಗ ಇವರೇ ಗೆಲ್ತಾರೆ ಅಂತ ಕೆಲ ರಾಜಕೀಯ ಪಂಡಿತರು ಹೇಳ್ತಾರೆ. ಜಾತಿ ಲೆಕ್ಕಾಚಾರ, ನಾಯಕರ ಓಡಾಟ, ಪ್ರಚಾರ, ಮತಗಳ ಸಮೀಕರಣ ಎಲ್ಲವನ್ನು ಹಳದು ಸುರಿದು ಹೇಳ್ತಾರೆ. ಆದರೆ ಚನ್ನಪಟ್ಟಣದ ಬಗ್ಗೆ ಮಾತ್ರ ಯಾರೂ ಅಷ್ಟೊಂದು ಅಕ್ಯುರೇಟ್ ಆಗಿ ಹೇಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅಲ್ಲಿನ ಮತದಾರರ ನಾಡಿ ಮಿಡಿತವನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಿದ್ದಾರೆ. ನೋಡಿ, ಎಕ್ಸಿಟ್ ಪೋಲ್ ಕೂಡ ಸ್ವಲ್ಪ ಗೊಂದಲದಿಂದಲೇ ಕೂಡಿದ ಫಲಿತಾಂಶವನ್ನು ಕೊಟ್ಟಿದೆ. ಇಲ್ಲಿ ಎಕ್ಸಿಟ್ ಪೋಲ್ ಹೇಳಿರೋದೇನೆಂದರೆ ಈ ಬಾರಿ ಸೈನಿಕನನ್ನು ಅಭಿಮನ್ಯು ಸೋಲಿಸಿ ಗೆಲ್ತಾರೆ ಅನ್ನೋದು. ಕೆಲ ಮಾಧ್ಯಮಗಳು ಅದು ಯಾವ ಲೆಕ್ಕಾಚಾರ ಮಾಡಿದವೋ ಏನೋ, ನಿಖಿಲ್ ಈ ಬಾರಿ ಗೆಲ್ಲೋದು ಶತಸಿದ್ಧ ಅಂತ ಹೇಳೋ ಕೊಟ್ಟಿದ್ದಾವೆ. ಆದರೆ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಮಾತ್ರ ಯಾವುದನ್ನೂ ಪಕ್ಕಾ ಮಾಡಿ ಹೇಳ್ತಿಲ್ಲ ಅನ್ನೋದೇ ಕುತೂಹಲ. ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ಅನೌನ್ಸ್ ಆಗೋಕ್ಕೂ ಮೊದಲು ಇದ್ದಿದ್ದು ಒಂದು ಲೆಕ್ಕ, ಚುನಾವಣೆ ಆದಮೇಲೆ ಇನ್ನೊಂದು ಲೆಕ್ಕ. ಆದರೆ ಫಲಿತಾಂಶ ಯಾವುದು ಪಕ್ಕಾ ಅನ್ನೋದೇ ಕುತೂಹಲ. ಎಕ್ಸಿಟ್ ಪೋಲ್ ಏನೋ ನಿಖಿಲ್ಗೆ ಗೆಲುವಿನ ಹಾರ ಅಂತಿದೆ. ಅದು ಹೇಗಪ್ಪ ಅಂದರೆ, ನಿಖಿಲ್ 2 ಬಾರಿ ಸೋತಿದ್ದಾರೆ. ಅಪ್ಪ ಕುಮಾರಸ್ವಾಮಿಯ ಕೆಲಸ, ತಾತ ದೇವೇಗೌಡರ ಪ್ರಚಾರ ವರ್ಕೌಟ್ ಆಗಿದೆ ಅನ್ನೋದನ್ನು ನೋಡಿ ಹೇಳ್ಬೋದು. ಹಾಗಂತ ಯೋಗೀಶ್ವರ್ ಗೆಲುವನ್ನು ತಳ್ಳಿ ಹಾಕೋಕ್ಕಾಗಲ್ಲ. ಇವರ ಗೆಲುವಿಗೆ ಸರ್ಕಾರವೇ ಬಂದು ಪ್ರಚಾರ ಮಾಡಿ ಹೋಗಿದೆ. ಅಲ್ಲದೆ ಕೆಲ ಬಾರಿ ಯೋಗೀಶ್ವರ್ಗೆ ಜನ ಇಲ್ಲಿ ಗೆಲುವಿನ ಸಿಹಿ ಸಹ ಕೊಟ್ಟಿದ್ದಾರೆ. ಈ ಬಾರಿಯೂ ಅದು ಮುಂದುವರಿಯುತ್ತಾ ಅಂತ ನೋಡಿದ್ರೆ ನಿಖಿಲ್ ನೆರಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದರೆ ಅದು ಅಸ್ಪಷ್ಟವಾಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಇಲ್ಲಿ ಕ್ಷೇತ್ರವನ್ನು ಸುತ್ತಾಡಿ ಬಂದವರು, ಅಲ್ಲಿನ ಮತದಾರರ ಬಗ್ಗೆ ಚೆನ್ನಾಗಿ ಬಲ್ಲವರು ಹೇಳೋದೇ ಬೇರೆ. ಚನ್ನಪಟ್ಟಣದ ಹಲವಾರು ಕಡೆಗಳಲ್ಲಿ ಯೋಗೀಶ್ವರ್ ವಿರುದ್ಧ ಅಸಮಾಧಾನ ಇದೆ ನಿಜ, ಆದರೆ ಅದು ಸೋಲಿಸುವಂತಕ್ಕಿಲ್ಲ ಅಂತೀವಿ ಕೆಲವು ಲೆಕ್ಕಾಚಾರಗಳು. ಯೋಗೀಶ್ವರ್ ವಿರುದ್ಧ ಅಸಮಾಧಾನ ಹೊಂದಿರೋರು ಯಾರು? ಹಳೆಯ ಮತದಾರರು. ಆದರೆ ಯುವ ಮತದಾರರು ಇದ್ದಾರಲ್ಲ, ಇವರಲ್ಲಿ ಒಂದಷ್ಟು ಮಂದಿ ನಿಖಿಲ್ ಪರ ಕೈ ಜೋಡಿಸಿರಬಹುದು. ಇನ್ನೂ ಕೆಲ ಅಭಿಮಾನಿಗಳು ಸಹ ನಿಖಿಲ್ ಪರ ನಿಂತಿರಬಹುದು. ಆದರೆ ಇದ್ರ ಪಕ್ಕದಲ್ಲೇ ಇನ್ನೊಂದಷ್ಟು ಮಂದಿ ಯೋಗೀಶ್ವರಣ್ಣನಿಗೆ ಜೈ ಅಂದಿದ್ದಾರಂತೆ. ಅಲ್ಲಿಗೆ ಅದು ಸರಿ ಹೋಯ್ತಲ್ಲ ಅಂತೀವಿ ಗ್ರೌಂಡ್ ರಿಪೋರ್ಟ್. ಚನ್ನಪಟ್ಟಣಕ್ಕೆ ದೇವೇಗೌಡರು ಬಂದರು, ಕಾಂಗ್ರೆಸ್ ವಿರುದ್ಧ ಗುಡುಗುದ್ರು, ಮೊಮ್ಮಗನನ್ನು ಗೆಲ್ಲಿಸ್ಕೊಡಿ ಅಂತ ಭಾವನಾತ್ಮಕವಾಗಿ ಮಾತನಾಡಿದ್ರು ಸರಿ. ಇದು ಒಂದಷ್ಟು ಮತಗಳನ್ನು ಹೆಚ್ಚಿಸಿರಲೂಬಹುದು. ಆದರೆ ಅಷ್ಟೇ ನೆಗೆಟಿವ್ ಕೂಡ ಆಗಿದೆ ಅನ್ನೋ ಮಾತುಗಳನ್ನು ತಳ್ಳಿ ಹಾಕಂಗಿಲ್ಲ. ಯಾಕಂದರೆ ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ದೇವೇಗೌಡರು ತಮ್ಮ ಎಷ್ಟು ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಹೋಗಿದ್ರು ಹೇಳಿ? ಇಲ್ಲಿ ಮಾತ್ರ ಮೊಮ್ಮಗನ ಪರವಾಗಿ ಬಂದಿದ್ರು ಅನ್ನೋದನ್ನು ಅಲ್ಲಿನ ಮತದಾರರು ಹೇಳ್ತಿದ್ದಾರೆ. ಇದೇ ರೀತಿ ಮತ್ತೊಂದು ಕಡೆ ಜಮೀರ್ ಹೇಳಿದ ಮಾತು ಯೋಗೀಶ್ವರ್ ಗೆಲುವಿಗೆ ತೊಡಕಾಗಬಹುದು ಅಂತಾರೆ. ಆದರೆ ಈ ಹಿಂದೆ ಅವರು ಶಾಸಕರಾಗಿ ಸಚಿವರಾಗಿ ಮಾಡಿದ ಕೆಲಸಗಳಿದಾವಲ್ಲ, ಅವು ಕೈ ಹಿಡಿಬಹುದು. ಇವು ಯೋಗೀಶ್ವರ್ ಅವರನ್ನು ಗೆಲುವಿನ ಹಂತಕ್ಕೆ ಕರೆದೊಯ್ಯಬಹುದು. ಇನ್ನು ಮತ ವಿಭಜನೆ ನೋಡೋದಾದರೆ ಇಲ್ಲಿ ಒಕ್ಕಲಿಗರ ಮತಗಳು ಹೆಚ್ಚಿವೆ ಅನ್ನೋದೇನೋ ಸರಿ. ಇವುಗಳಲ್ಲಿ ಹೆಚ್ಚಾಗಿ ನಿಖಿಲ್ಗೆ ಬಿದ್ದಿರಬಹುದು, ಆದರೆ ಅದರಲ್ಲಿ ಕಾಲ್ಭಾಗವಾದರೂ ಕಾಂಗ್ರೆಸ್ ಪಾಕೆಟ್ಗೆ ಬಿದ್ದಿದ್ದಾವೆ. ಇನ್ನು ಮುಸ್ಲಿಮರು ಈಗಾಗಲೇ JDS ಮೇಲೆ ಪೂರ್ತಿಯಾಗಿ ಮುನಿಸ್ಕೊಂಡಿದ್ದಾರೆ. ಅವರ ಓಟ್ಗಳು ಮುಕ್ಕಾಲು ಭಾಗ ಕಾಂಗ್ರೆಸ್ಗೆ ಬಿದ್ದರೂ ಯೋಗೀಶ್ವರ್ ಸ್ವಲ್ಪ ಮೇಲ್ ಬರ್ತಾರೆ. ಇನ್ನು ಉಳಿದಂತೆ ಕ್ರೈಸ್ತ ಹಾಗೂ ಅಹಿಂದ ಮತಗಳು ಕಾಂಗ್ರೆಸ್ ಕೈ ಹಿಡಿತವೆ. ಹೀಗಾದರೆ ಗೆಲುವು ಯಾರ ಕಡೆ ಆಗ್ಬೋದು ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಅನ್ನೋದು ಇಲ್ಲಿನ ಮತದಾರರ ಮಾತು. ಇನ್ನು ನಿಖಿಲ್ ರೀತಿಯಲ್ಲೇ ಯೋಗೀಶ್ವರ್ ಕೂಡ 2 ಬಾರಿ ಸತತವಾಗಿ ಸೋತಿದ್ದಾರೆ. ಇದು ಅನುಕಂಪ ಸೃಷ್ಟಿಸಿರಬಹುದು. ಇದ್ರ ಜೊತೆ ಗ್ಯಾರಂಟಿ ಯೋಜನೆ ಜಾರಿಯಾದ ಮೇಲೆ ರಾಜ್ಯದಲ್ಲಿ ಎದುರಾಗ್ತಾ ಇರೋ ಮೊದಲ ಉಪಚುನಾವಣೆ ಇದು. ಲೋಕಸಭೆಯಲ್ಲಿ ಗ್ಯಾರಂಟಿಗಳು ಅಷ್ಟೇನು ಕಾಂಗ್ರೆಸ್ ಕೈ ಹಿಡಿದೇ ಇದ್ರೂ ಕೂಡ ಈ ಬಾರಿ ಅದು ವರ್ಕೌಟ್ ಆಗಬಹುದು. ಇದರ ನಡುವೆ ಜಮೀರ್ ಮಾತಿಂದ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದ ಯೋಗೀಶ್ವರ್ಗೆ ಗುಪ್ತ ಮಾಹಿತಿಯೊಂದು ಖುಷಿ ಕೊಟ್ಟಿದೆ ಅಂತೆ. ಅದು ಏನಪ್ಪ ಅಂದರೆ, ಇವರು ಸುಮಾರು 30,000 ಮತಗಳ ಅಂತರದಿಂದ ಗೆಲ್ತಾರೆ ಅನ್ನೋದು. ಆ ರಹಸ್ಯ ರಿಪೋರ್ಟ್ ಬಂದಿದ್ದೇ ತಡ ಅದನ್ನು ಹಿಡ್ಕೊಂಡು ಸೀದಾ CM ಡಿಸೆಂಬರ್ನ ಯೋಗೀಶ್ವರ್ ಭೇಟಿ ಮಾಡಿದ್ದಾರಂತೆ. ಭೇಟಿ ಮಾಡಿ ತನ್ನ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರಂತೆ. ಇಡೀ ರಾಜ್ಯದಲ್ಲೇ ಈ ಕ್ಷೇತ್ರ ಕುತೂಹಲ ತಂದೊಡ್ಡಿದೆ. ಆರಂಭದಿಂದಲೂ ಇಲ್ಲಿ ಯಾರು ಗೆಲ್ತಾರೆ ಮತ್ತು ಯಾರು ಸೋಲ್ತಾರೆ ಅನ್ನೋ ಮಾತುಕತೆಗಳು ಜೋರಾಗಿಯೇ ನಡೀತಾ ಇದ್ದಾವೆ.
ಜೊತೆಗೆ ಲಕ್ಷಗಟ್ಟಲೆ ಬೆಟ್ಟಿಂಗ್ ಕೂಡ ನಡೀತಾ ಇದೆ. ಕೆಲ ಸಂಸ್ಥೆಗಳು ನಡೆಸಿರೋ ಸಮೀಕ್ಷೆಗಳು ಒಂದು ರೀತಿಯ ವರದಿ ಕೊಟ್ಟರೆ, ಮತಗಟ್ಟೆಗಳ ಸಮೀಕ್ಷೆಗಳೇ ಬೇರೆ ಹೇಳ್ತಿವೆ. ಬಿಡಿ, ಅದರ ಅಸಲಿ ಚಿತ್ರಣ ಬಯಲಾಗೋಕ್ಕೆ ಜಾಸ್ತಿ ದಿನ ಉಳಿದಿಲ್ಲ. ಅದೇನಾಗುತ್ತೋ ನೋಡೋಣ. ಮತ್ತೆ ಇದ್ರ ಬಗ್ಗೆ ಮಾತಾಡೋಣ. ನಮಸ್ಕಾರ.